ನಮಸ್ಕಾರ ಬಂಧುಗಳೇ, ಹೇಗಿದ್ರೆ ಎಲ್ಲ. ನಾನು ಮಾಡ್ತಾ ಇರೋ ಸ್ಪೆಷಲ್ ಇವತ್ತು ಚೆನ್ನ ದಾಲ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ಮಸಾಲ ಕೂಡ ಜಾಸ್ತಿ ಇರೋದಿಲ್ಲ. ಎಲ್ಲರೂ ಇಷ್ಟಪಟ್ಟು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನಾನು ಇದಕ್ಕೋಸ್ಕರ 2 ಆಲೂಗೆಡ್ಡೆ ತೊಗೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಮತ್ತು ಕಾಬೂಲ್ ಕಡಲೆಕಾಳನ್ನು ನೈಟೇ ನೆನೆಸಿಟ್ಟಿದ್ದೆ, ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಈಗ ಆಲೂಗೆಡ್ಡೆನ ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿವಾಗ ಒಂದು ತವ ತೊಗೊಂಡಿದ್ದೀನಿ, ಅದಕ್ಕೊಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಎರಡನ್ನೂ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಅದು ಚಟಪಟ ಅಂತ ಅಂದಲಿ. ಆಮೇಲೆ ಸ್ವಲ್ಪ ಸಣ್ಣಗೆ ಹಚ್ಕೊಂಡಿದ್ದ ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಈ ಸಣ್ಣಗೆ ಹಚ್ಚಿದ್ನಲ್ಲ ಈರುಳ್ಳಿ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಕಲ್ಲರ್ ಬರಲಿ, ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಪೇಸ್ಟ್ ಮಾಡಿ ಹಾಕ್ತಾಯಿಲ್ಲ, ಗೆಜ್ಜಿ ಹಾಕ್ತಾಯಿದ್ದೀನಿ. ಕಲ್ಲಲ್ಲಿ ಗೆಜ್ಜಿ ಇಲ್ಲ ಕುಟಾಣಿಲೆ ಗೆಜ್ಜಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಈ ಥರ ಗೆಜ್ಜಿ ಹಾಕಿ ಟೇಸ್ಟೇ ಬೇರೆ ಇರುತ್ತೆ, ಮತ್ತು ಪೇಸ್ಟ್ ಹಾಕಿದ್ದು ಮಾಡಿರ್ತೀವಲ್ಲ ಅದೇ ಟೇಸ್ಟೇ ಬೇರೆ ಇರುತ್ತೆ. ಒಂದು ದಪ್ಪದೊಂದು ಟೊಮೆಟೊ ತೊಗೊಂಡಿದ್ದೀನಿ, ಅದು ನೀಟಾಗಿ ಬೇಯಕ್ಕೆ ಇಟ್ಬಿಡೋಣ. ಇವಾಗ ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ. ಯಾವಾಗಲೂ ಅಷ್ಟೇ ಜಜ್ಜಿ ಹಾಕಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ, ಅದು ಟೇಸ್ಟ್ ಕೊಡೋದೇ ಬೇರೆ, ನಾವು ರುಬ್ಬಿ ಹಾಕಿ ಟೇಸ್ಟ್ ಕೊಡೋದೇ ಬೇರೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಬೇರೆ ಮಸಾಲೆ ಏನು ಕೂಡ ಯೂಸ್ ಮಾಡ್ತಾಯಿಲ್ಲ ಇದಕ್ಕೆ, ಪ್ರತಿಯೊಬ್ಬರು ಕೂಡ ತಿನ್ಬೋದು. ಮತ್ತು ಇವಾಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ. ಈಗ ಅದು ಒಂಚೂರು ಎಣ್ಣೆಲಿ ಫ್ರೈ ಆಗಿದೆ, ಖಾರದ ಪುಡಿ ಮತ್ತು ಅರಿಶಿನ ಎಲ್ಲ. ಇವಾಗ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ರುಬ್ಬ ಅಂತ ಅವಶ್ಯಕತೆ ಇಲ್ಲ, ಬೇಗ ಆಗೋಗುತ್ತೆ. ಬಂದು ಆಲೂಗೆಡ್ಡೆ ಒಂದು ಬೇಯಿಸ್ಕೊಂಡ್ರೆ ಬೆಳಿಗ್ಗೆ ಹೊತ್ತು ಈಗ ಟಿಫನಿಗೆ ಅಂತ ಮಾಡಬೇಕಿದ್ದರೆ ತುಂಬ ಟೈಮ್ ಆಗೋಗಿರುತ್ತೆ ಅಂದಾಗ ಅದೊಂದು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಅದೊಂದು ಸ್ವಲ್ಪ ನೀರು ಹಾಕಿದ್ದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ದೀನಿ. ನೀಟಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ಕೊಳ್ಳೋಣ. ಇದು ಸ್ವಲ್ಪ ಉಪ್ಪು ಅಂದರೆ ಹಾಕಿರೋದೇಂತಕ್ಕೆ ಅಂದರೆ, ಇವಾಗ ಕಡಲೆಕಾಳೆಲ್ಲ ಬೇಯಿಸ್ಕೊಂಡ್ವಲ್ಲ ನಾವು, ಕಾಬೂಲ್ ಕಡಲೆಕಾಳು ಬೇಯಿಸ್ಕೊಂಡ್ವಲ್ಲ, ಅವಾಗ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ವಿ. ಈಗ ಆಲೂಗೆಡ್ಡೆಗೂ ಕೂಡ ಉಪ್ಪು ಹಿಡಿದಿರುತ್ತೆ, ಮತ್ತು ಚೆನ್ನಾಗೂ ಕೂಡ ಉಪ್ಪು ಹಿಡಿದಿರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಅದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೆ. ಇವಾಗ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಪೂರ ಸಣ್ಣಗೆ ರುಬ್ಬೋದೇನು ಅವಶ್ಯಕತೆ ಇಲ್ಲ, ಸ್ವಲ್ಪ ಬಾಯಿಗೆ ಸಿಗಬೇಕು ಆಲೂಗೆಡ್ಡೆ. ಅದಕ್ಕೋಸ್ಕರ ನೀಟಾಗಿ ಸ್ಮ್ಯಾಶ್ ಮಾಡಿದ್ರೆ ಈ ಥರ ಸಣ್ಣ ಸಣ್ಣ ಬರುತ್ತೆ. ಈಗ ಸಣ್ಣ ಉರಿ ಮಾಡಿ ಒಂದು 5 ನಿಮಿಷ ಬಿಟ್ಬಿಟ್ಟು, ಈಗ ಸ್ವಲ್ಪ ಟೇಸ್ಟ್ ನೋಡಿ, ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ರೆ ಸಣ್ಣ ಉರಿ ಮಾಡಿ ಅದು ಚೆನ್ನಾಗಿ ಬೇಯುತ್ತೆ. ಫ್ಲೇವರ್ ಗಮ್ ಅಂತ ಇರುತ್ತೆ. ಅದ್ರ ಮೇಲೆ ಸ್ವಲ್ಪ ಬೇಕು ಅಂದರೆ ಬೆಣ್ಣೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅದೇನು ಅವಶ್ಯಕತೆ ಇಲ್ಲ. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಕೊಡೋಣ. ಇವಾಗ ಬೆಳಿಗ್ಗೆ ಹೊತ್ತು ಜಾಸ್ತಿ ಮಸಾಲೆ ಇರೋದು ತಿಂದು ಹೋಗೋಕ್ಕೆ ಮಕ್ಕಳು ಸ್ವಲ್ಪ ಹಿಂದು ಮುಂದೆ ನೋಡ್ತಾರೆ. ಅದಕ್ಕೋಸ್ಕರ ಈ ಥರದಾದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ದಾಲ್ ಚಪಾತಿಗೆ, ರೊಟ್ಟಿಗೆ ಮತ್ತು ದೋಸೆ ಈ ಥರಕ್ಕೆಲ್ಲ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಈಗ ಕೆಲವರೆಲ್ಲ ತುಂಬ ಇಷ್ಟನೇ ಪಡೋಲ್ಲ, ಮಸಾಲ ಎಲ್ಲ ಜಾಸ್ತಿ ಇರುತ್ತಪ್ಪ ಬೇಡ ಅದೆಲ್ಲ ಅಂತ. ಈಗ ಚೆನ್ನ ಮಸಾಲ ಬೇರೆ, ಚೆನ್ನ ದಾಲ್ ಬೇರೆ. ಅದರಿಂದ ನಾನು ಅದನ್ನು ನಿಮ್ಮ ಹೊತ್ತಿ ಹೇಳ್ತಾಯಿದ್ದೀನಿ, ಮತ್ತೆ ಹೇಳ್ತಾಯಿದ್ದೀನಿ. ಇದು ಚೆನ್ನ ದಾಲ್ ಮಸಾಲ ಅಲ್ಲ, ಚೆನ್ನ ಮಸಾಲ ಅಂದರೆ ತುಂಬ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ಪೈಸಿ ಮಸಾಲೆ ಎಲ್ಲ ಹಾಕಿ ಮಾಡೋದು. ನಾನಿವತ್ತು ಚೆನ್ನ ದಾಲ್ ಮಾಡಿರೋದು, ಅದಕ್ಕೋಸ್ಕರ ಇದು ನಾನು ಅದನ್ನು ಪದೇ ಹೇಳ್ತಾ ಇರೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ಗಟ್ಟಿಗೂ ಕೂಡ ಆಗಿದೆ. ಕಡಲೆ ಹಿಟ್ಟಿಗೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.